ಹಾಯ್ ಗಾಯ್ಸ್, ಇವತ್ತು ನಮ್ಮಮ್ಮ ಮಶ್ರೂಮ್ ಬಿರಿಯಾನಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ನೋಡೋಣ ಬನ್ನಿ ಹೇಗೆ ಮಾಡ್ತಾರೆ ಅಂತ. ನಮ್ಮಮ್ಮ ಎಲ್ಲ ಹೆಚ್ಕೊಟ್ಟು ರೆಡಿ ಮಾಡಿಕೊಡ್ತಾ ಇದ್ದಾರೆ. ನೀವು ಒಮ್ಮೆಗೆ ಟ್ರೈ ಮಾಡಿ ನೋಡಿ ಟೇಸ್ಟ್ ಹೇಗಿರುತ್ತೆ ಅಂತ ಕಮೆಂಟ್ ಮಾಡಿ. ನಾನು ಈ ರೀತಿ ಟ್ರೈ ಮಾಡಿದ್ದೀನಿ. ಇಲ್ಲಿ ನಾಟಿ ಈರುಳ್ಳಿ ಮತ್ತು ಮಾಮೂಲಿ ಈರುಳ್ಳಿ ಎರಡೂ ಹಾಕಿದ್ದೀನಿ. ಚೆನ್ನಾಗಿರುತ್ತೆ ನಾಟಿ ಈರುಳ್ಳಿ ಅಂದ್ಬಿಟ್ಟು. ನೋಡಿ ನೀವು ಹಾಕ್ಕೊಳ್ಳಿ, ಟ್ರೈ ಮಾಡಿ. ಏನು ಹಾಕಿರೋದು? ಸ್ವಲ್ಪ ಇದು ಪೌಡರು, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಧನಿಯಾ ಪೌಡರು, ಸ್ವಲ್ಪ ಚಿಕನ್ ಮಸಾಲ. ಈಗ ಇದನ್ನ ಇವಾಗ ಮಿಕ್ಸ್ ಮಾಡ್ಕೊಳ್ಳೋದಾ? ಫುಲ್ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಆಗೋದು. ಮಸಾಲೆಗಳೆಲ್ಲ ಹಾಕಿ ಮೊಸರು ಹಾಕಿ ಕಲಸಿಟ್ಕೊಳ್ಳಿ. 10 ನಿಮಿಷ ಬಿಟ್ಟು ಅದನ್ನು ಆ್ಯಡ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಎರಡು ಸ್ಪೂನ್ ತುಪ್ಪ ಹಾಕಿದ್ದೀನಿ, ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಈಗ ಈರುಳ್ಳಿ ಹಾಕ್ತಿರೋದು. ಈರುಳ್ಳಿ ಎಲ್ಲ ಫುಲ್ ಫ್ರೈ ಮಾಡಿಬಿಟ್ಟು ಹಾಕ್ಕೊಳ್ತೀನಿ. ಅದು ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕಲ್ವಾ, ಅಲ್ಲಿವರೆಗೂ ಹುರಿಬೇಕು. ಇನ್ನೂ ಫ್ರೈ ಹಾಕ್ಬೇಕದು. ಮತ್ತು ಈರುಳ್ಳಿ ರೋಸ್ಟ್ ಹಾಕಬೇಕು. ಫುಲ್ ಫ್ರೈ ಆಗಿದೆ ಈರುಳ್ಳಿ, ತಗೊಳ್ತಾ ಇದ್ದೀನಿ. ಮಸಾಲೆ ಐಟಮ್ ಹಾಕ್ತಾಯಿದ್ದೀನಿ ಈಗ. ಈರುಳ್ಳಿ ಎಲ್ಲ ಫ್ರೈ ಆಗಿದೆ, ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಅದು ಸ್ವಲ್ಪ ಫ್ರೈ ಆಗಿ ಆಮೇಲೆ ಸ್ವಲ್ಪ ಟೊಮೊಟೊ ಹೆಚ್ಚಿಟ್ಟಿರೋ ಸೊಪ್ಪೆಲ್ಲ ಹಾಕೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರೋದು ಆ್ಯಡ್ ಮಾಡಿರೋದು ತೋರಿಸಿಲ್ಲ, ಮರ್ತ್ಬಿಟ್ಟಿದ್ದೀನಿ. ನೀವು ಹಾಕ್ಕೊಳ್ಳಿ ಗೈಸ್. ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು, ಪುದೀನ ಹೆಚ್ಚಿಟ್ಟಿರುವಂಥದ್ದು, ಮಸಾಲೆಗಳೆಲ್ಲ ಹಾಗೆ ಡೈರೆಕ್ಟಾಗಿ ಕುಕ್ಕರ್ಗೆ ಹಾಕೋಬೋದು. ಆದರೆ ನಾನು ಅದು ಸ್ವಲ್ಪ ಮ್ಯಾರಿನೇಟ್ ಆಗಲಿ ಅಂದ್ಬಿಟ್ಟು ಮಶ್ರೂಮ್ ಜೊತೆ ಕಲಸಿಟ್ಟಿದ್ದೀನಿ. ಹಾಗೆ ಡೈರೆಕ್ಟಾಗಿ ಕುಕ್ಕರ್ಗೆ ಹಾಕಿ ಎಲ್ಲ ಹಂಗೆ ಫ್ರೈ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಒಗ್ಗರಣೆಗೂ ಸ್ವಲ್ಪ ಮಸಾಲೆಗಳನ್ನು ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಹಾಕ್ಕೊಳ್ಳಿ, ಖಾರ ನೋಡಿ ಹಾಕ್ಕೊಳ್ಳಿ. ನಾನು ಒಟ್ಟು 6 ಜನಕ್ಕೆ ಮಾಡ್ಕೊಂಡಿದ್ದೀನಿ. ನಿಮ್ಮ ಮನೇಲಿ ಎಷ್ಟು ಜನ ಅಂತ ನೋಡಿ ಮಾಡ್ಕೊಳ್ಳಿ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹೇಳ್ಬಿಡೋಣ, ನಾನು ಇದು ಮಾಡ್ಕೊತೀನಿ.
ಕೇಳಿಸಲ್ಲ. ಎರಡು ಮೇಲಿಡಿ ಇನ್ನೊಂದು ಸ್ವಲ್ಪ. ಸ್ವಲ್ಪ ಮೇಲಿಡಿ. ಎಷ್ಟು ಮೇಲಿಟ್ಟಿನಿ? ತೆಗಿಯ. ಮೇಲಿತ್ತಮ್ಮ. ಮಾಡ್ತಾರೆ.